ಏನು ಎರಡು ಕ್ವೆಶನ್. A chord of a circle of radius 15 centimeters subtends an angle of 60 degree at the center. Find the areas of the corresponding minor and the major segments of the circle. ಮೊದಲನೇ ಕ್ವೆಶನ್. ಎರಡನೇ ಕ್ವೆಶನ್, a chord of a circle of radius 12 centimeters subtends an angle of 120 degree at the center. Find the area of the corresponding segment of the circle. ಎರಡೂ ಕೇಸಲ್ಲಿ ಒಂದು ಕಾರ್ಡ್ ಇದೆ, ಅದು ಒಂದು ಆ್ಯಂಗಲನ್ನು ಸಬ್ಟೆಂಡ್ ಮಾಡ್ತಾ ಇದೆ ಸೆಂಟ್ರಲ್ಲಿ. ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸೊ ಸೆಗ್ಮೆಂಟ್ ಅಂದರೆ ಏನು ಅಂತ ಫಸ್ಟ್ ಕಲಿಯೋಣ. ವಾಟ್ ಈಸ್ ಅ ಮೈನರ್ ಆ್ಯಂಡ್ ಮೇಜರ್ ಸೆಗ್ಮೆಂಟ್? ಮೈನರ್ ಅಂದರೆ ಏನು, ಮೇಜರ್ ಅಂದರೆ ಏನು, ಸೆಗ್ಮೆಂಟ್ ಅಂದರೆ ಏನು? ಸೊ ಸೆಗ್ಮೆಂಟ್ ಅನ್ನೋದು ಕಾರ್ಡ್ ರಿಲೇಟೆಡ್ ಕಾನ್ಸೆಪ್ಟ್. ಇಲ್ಲೊಂದು ಎ ಬಿ ಅನ್ನೋ ಕಾರ್ಡ್ ಇದೆ, ಅದು ಈ ಸರ್ಕಲನ್ನು ಎರಡು ಭಾಗದಲ್ಲಿ ಸ್ಪ್ಲಿಟ್ ಮಾಡ್ತಾ ಇದೆ. ಚಿಕ್ಕ ಭಾಗನ ನಾವು ಮೈನರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ, ದೊಡ್ಡ ಭಾಗನ ಮೇಜರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಈ ಮೈನರ್ ಸೆಗ್ಮೆಂಟ್ ಏರಿಯಾ, ಮೇಜರ್ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಯಬೇಕಿದ್ರೆ ನಾವು ಸೆಕ್ಟರ್ ಅನ್ನೋ ಕಾನ್ಸೆಪ್ಟನ್ನು ಕಲಿಬೇಕು. ಸೆಕ್ಟರ್ ಅಂದರೆ ಏನು? ಸೆಕ್ಟರಲ್ಲಿ ಕಾರ್ಡ್ ಅಲ್ಲ, ಎರಡು ರೇಡಿಯಸ್ ಮಧ್ಯ ಇರುವಂತಹ ಏರಿಯಾನ ನಾವು ಸೆಕ್ಟರ್ ಅಂತ ಹೇಳ್ತೀವಿ. ಎರಡು ರೇಡಿಯಸ್ ಇಲ್ಲಿ ಎರಡು ಇದೆ ನೋಡಿ, ಒ ಎ ಒ ಬಿ ರೇಡಿಯಸ್ ಇದೆ, ಅದರ ಮಧ್ಯೆ ಇರುವಂಥ ಏರಿಯಾನ ಸೆಕ್ಟರ್ ಅಂತ ಹೇಳ್ತೀವಿ. ಚಿಕ್ಕ ಪಾರ್ಟನ್ನು ಮೈನರ್ ಸೆಕ್ಟರ್ ಅಂತ ಹೇಳ್ತೀವಿ, ದೊಡ್ಡ ಪಾರ್ಟನ್ನು ಮೇಜರ್ ಸೆಕ್ಟರ್ ಅಂತ ಹೇಳ್ತೀವಿ. ಸೊ ಸೆಕ್ಟರ್ ಬಗ್ಗೆ ಯಾಕೆ ಕಲಿತಾ ಇದ್ದೀವಿ ಅಂದರೆ, ಏರಿಯಾ ಆಫ್ ದ ಸೆಗ್ಮೆಂಟ್ ಕಂಡುಹಿಡಿಬೇಕಿದ್ರೆ ಸೆಕ್ಟರ್ ಬೇಕಾಗತ್ತೆ. ಈ ಕ್ವೆಶನ್ ಏನಂದರೆ, ಸೆಗ್ಮೆಂಟ್ ಏರಿಯಾ ಹೇಗೆ ಕಂಡುಹಿಡಿಯೋದು? ಹೌ ಟು ಫೈಂಡ್ ದ ಏರಿಯಾ ಆಫ್ ದ ಸೆಗ್ಮೆಂಟ್. ಮೈನರ್ ಸೆಗ್ಮೆಂಟ್ ಏರಿಯಾ ಈಕ್ವಲ್ಸ್ ಮೈನರ್ ಸೆಕ್ಟರ್ಸ್ ಏರಿಯಾ ಮೈನಸ್ ಟ್ರಯಾಂಗಲ್ಸ್ ಏರಿಯಾ. ಈ ಥರ ಒಂದು ಫಾರ್ಮುಲಾ ಇದೆ. ಏನಿದ್ರ ಅರ್ಥ? ಈ ಚಿಕ್ಕ ಬ್ಲೂ ಕಲರಲ್ಲಿರೋದು ಇದು ಮೈನರ್ ಸೆಗ್ಮೆಂಟ್ ಏರಿಯಾ. ಅದನ್ನು ಕಂಡುಹಿಡಿಯಬೇಕಿದ್ರೆ ಆ ಪೂರ ಸೆಕ್ಟರ್ ಏರಿಯಾನ ಕಂಡುಹಿಡಿದು ಅದರಿಂದ ನಾವು ಟ್ರಯಾಂಗಲ್ ಏರಿಯಾನ ಸಬ್ಟ್ರ್ಯಾಕ್ಟ್ ಮಾಡೋದು. ಸೊ ಈ ಏರಿಯಾ ಕಂಡುಹಿಡಿಯೋಕ್ಕೆ ಫುಲ್ ಸೆಕ್ಟರ್ ಏರಿಯಾ ಕಂಡುಹಿಡಿದು ಟ್ರಯಾಂಗಲ್ ಏರಿಯಾನ ಸಬ್ಟ್ರ್ಯಾಕ್ಟ್ ಮಾಡೋದು. ಇದು ಮೈನರ್ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಯೋ ವಿಧಾನ. ಬಟ್ ಏರಿಯಾ ಆಫ್ ದ ಸೆಕ್ಟರ್ ಹೆಂಗೆ ಕಂಡುಹಿಡಿಯೋದು? ಏರಿಯಾ ಆಫ್ ದ ಸೆಕ್ಟರ್ ಕಂಡುಹಿಡಿಯೋಕ್ಕೆ ಇಲ್ಲೊಂದು ಫಾರ್ಮುಲಾ ಇದೆ ಅಲ್ವಾ? ಆ್ಯಂಗಲ್ಲು ತೀಟಾ ಅಂತ ಗೊತ್ತಿದ್ರೆ ನಮಗೆ ತೀಟಾ ಡಿವೈಡೆಡ್ ಬೈ 360 ಮಲ್ಟಿಪ್ಲೈಡ್ ಬೈ ಪೈ ಆರ್ ಸ್ಕ್ವೇರ್ ಅನ್ನೋ ಫಾರ್ಮುಲಾ ಇದೆ. ಇದು ಆರ್ಕ್ ಕಂಡುಹಿಡಿಯೋ ಫಾರ್ಮುಲಾ, ಆರ್ಕ್ ಲೆಂತ್ ಕಂಡುಹಿಡಿಯೋ ಫಾರ್ಮುಲಾ, ಇದು ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ. ಇದನ್ನು ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋದು. ಓಕೆ, ಈಗ ಕ್ವೆಶನ್ಗೆ ಬರೋಣ. ಕ್ವೆಶನ್ನಲ್ಲಿ ಏನು? ಎ ಕಾರ್ಡ್ ಆಫ್ a circle of radius 15 centimeters subtends an angle of 60 degree at the center. Find the areas of corresponding minor and major segments of the circle. So radius 15 centimeter ಇದೆ ಈ ಸರ್ಕಲ್ದು. ಕಾರ್ಡ್ ಎ ಬಿ ಅಂತ ಇದೆ, ಅದು 60 ಡಿಗ್ರಿ ಆ್ಯಂಗಲನ್ನು ಸಬ್ಟೆಂಡ್ ಮಾಡ್ತಾ ಇದೆ. ಸಬ್ಟೆಂಡ್ ಅಂದರೆ ಆ ಕಾರ್ಡಿನ ಎಂಡಿಂದ ಲೈನ್ ಎಳೆದರೆ ಸೆಂಟ್ರಿಗೆ ಅದರ ಮಧ್ಯೆ ಇರುವಂಥ ಆ್ಯಂಗಲನ್ನು ಸಬ್ಟೆಂಡ್ ಅಂತ ಹೇಳ್ತೀವಿ. ಅದು 60 ಡಿಗ್ರಿ ಈ ಕೇಸಲ್ಲಿ. ನಮ್ಗೆ ಕೇಳಿರೋದು ಈ ಬ್ಲೂ ಏರಿಯಾ ಮತ್ತು ಈ ವೈಟ್ ಏರಿಯಾ. ವೈಟ್ ಏರಿಯಾ ಅಂದರೆ ಫುಲ್ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಯಿರಿ ಅಂತ. ವಿ ಹ್ಯಾವ್ ಟು ಫೈಂಡ್ ದ ಮೈನರ್ ಸೆಗ್ಮೆಂಟ್ಸ್ ಏರಿಯಾ, ಇಲ್ಲಿ ಬ್ಲೂ ಅಲ್ಲಿರೋದು, ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ದ ಮೇಜರ್ ಸೆಗ್ಮೆಂಟ್ ಏರಿಯಾ, ಇಲ್ಲಿ ವೈಟಲ್ಲಿರೋದು. ದ ಮೈನರ್ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಯೋದು ಹೇಗೆ? ಆವಾಗ ಹೇಳ್ದಂಗೆ ಫುಲ್ ಸೆಕ್ಟರ್ ಏರಿಯಾ ಕಂಡುಹಿಡಿದು ಅದರಿಂದ ಟ್ರಯಾಂಗಲ್ ಏರಿಯಾ ಸಬ್ಟ್ರಾಕ್ಟ್ ಮಾಡೋದು. ಸೆಕ್ಟರ್ ಏರಿಯಾ ಕಂಡುಹಿಡಿಯೋದು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ಯಾಕೆ? ಫಾರ್ಮುಲಾ ಗೊತ್ತು, ತೀಟಾ ಡಿವೈಡೆಡ್ ಬೈ 360 ಮಲ್ಟಿಪ್ಲೈಡ್ ಬೈ ಪೈ ಆರ್ ಸ್ಕ್ವೇರ್. ಏರಿಯಾ ಆಫ್ ದ ಮೈನರ್ ಸೆಕ್ಟರ್ ಒ ಎ ಪಿ ಬಿ ಈಕ್ವಲ್ಸ್ ತೀಟಾ ಡಿವೈಡೆಡ್ ಬೈ 360 ಮಲ್ಟಿಪ್ಲೈಡ್ ಬೈ ಪೈ ಆರ್ ಸ್ಕ್ವೇರ್. ಇದು ಸೆಕ್ಟರ್ ಫಾರ್ಮುಲಾ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ತೀಟಾ ಬದಲು 360, ಸೊ ತೀಟಾ ಬದಲು 60, ಆವಾಗ 60 ಡಿವೈಡೆಡ್ ಬೈ 360 ಆಗುತ್ತೆ, ಪೈ ಆರ್ ಸ್ಕ್ವೇರ್. ಆಮೇಲೆ 1/6 ಆಗುತ್ತೆ. ಪೈ ಮತ್ತು ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಈ ಆನ್ಸರ್ ಸಿಗುತ್ತೆ. ಇದು ಏರಿಯಾ ಆಫ್ ದ ಮೈನರ್ ಸೆಕ್ಟರ್. ಇದನ್ನು ನಾವು ಒರಿಜಿನಲ್ ಫಾರ್ಮುಲಾಲಿ ಯೂಸ್ ಮಾಡೋಣ. ಸೊ ಮೈನರ್ ಸೆಕ್ಟರ್ ಏರಿಯಾ ಈ ಥರ ಸಿಕ್ತು ನಮಗೆ. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಈ ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯಬೇಕು. ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯೋಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೆಪ್ಸ್ ಇದೆ. ಫಸ್ಟ್ ಏನು ಮಾಡ್ತೀವಿ, ಈ ಟ್ರಯಾಂಗಲಲ್ಲಿ ನಾವು ಎರಡು ಆ್ಯಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡ್ತೀವಿ. ಯಾವುದು? ಈ ಎ ಆ್ಯಂಗಲ್ ಮತ್ತು ಬಿ ಆ್ಯಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡ್ತೀವಿ. ಯಾಕೆ ಈಕ್ವಲ್? ಯಾಕಂದರೆ ಈ ಟ್ರಯಾಂಗಲಲ್ಲಿ ಎರಡು ಸೈಡ್ ಈಕ್ವಲ್ ಆಗಿದೆ
ನೋಡಿ, ಇದು ರೇಡಿಯಸ್ಸು, ಇದು ರೇಡಿಯಸ್ಸು, ಇವೆರಡು ಸೈಡ್ ಈಕ್ವಲ್ ಅಂತ ಗೊತ್ತು. ಆ ಸೈಡ್ಗೆ ಏನು ಆಪೋಸಿಟ್ ಇರುತ್ತೋ ಆ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ. ಸೊ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು ಈಕ್ವಲ್ ಆಗಿರುತ್ತೆ. ಸೊ ಒಂದ್ಸಲ ಇದು ಈಕ್ವಲ್ ಅಂತ ಗೊತ್ತಾದ ಮೇಲೆ ನಾವು ಏನು ಹೇಳ್ಬೋದು, ಈ ಥರ ಹೇಳ್ಬೋದು. ಯಾಕೆ ಈ ಥರ ಹೇಳ್ಬೋದು ಅಂದರೆ, ಈ ಮೂರು ಆ್ಯಂಗಲ್ಲು ಸೇರಿ 180 ಡಿಗ್ರಿ ಅಂತ ಗೊತ್ತು. ಯಾಕಂದರೆ ಸಮ್ ಆಫ್ ಇಂಟರ್ನಲ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಬಿಕಾಸ್ ದೀಸ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್, ದೇ ವಿಲ್ ಬಿ ಈಕ್ವಲ್ ಟು 180 ಮೈನಸ್ O ಡಿವೈಡೆಡ್ ಬೈ 2. ಸೊ ನೀವು O ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 60 ಡಿಗ್ರಿ ಅಂತ, ಇವೆರಡು ಆ್ಯಂಗಲ್ಲು 60 ಅಂತ ಸಿಗುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿ, ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತಾಗ. ಸೊ ಈಗ ಎ ಬಿ ಕೂಡ 60 ಡಿಗ್ರಿ, O ಆಲ್ರೆಡಿ 60 ಡಿಗ್ರಿ. ಸೊ ಮೂರೂ ಆ್ಯಂಗಲ್ 60 ಡಿಗ್ರಿ ಅಂತ ಆಯಿತು. ಮೂರೂ ಆ್ಯಂಗಲ್ 60 ಡಿಗ್ರಿ ಇರೋದು ಬರೀ ಈಕ್ವಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಮಾತ್ರ. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಮಾತ್ರ ಮೂರು ಆ್ಯಂಗಲ್ 60 ಡಿಗ್ರಿ ಇರೋದ್ರಿಂದ ನಾವೇನು ಹೇಳ್ಬೋದು, ಇಟ್ಸ್ ಅನ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ವಿತ್ ದ ಸೈಡ್ ಈಕ್ವಲ್ಸ್ 15 ಸೆಂಟಿಮೀಟರ್ ಅಂತ ಹೇಳ್ಬೋದು. ಯಾಕೆ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಿದ್ವಿ ಅಂದರೆ, ಏರಿಯಾಗೆ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಕಂಡುಹಿಡಿಬೇಕಿದ್ರೆ ಒಂದು ಫಾರ್ಮುಲಾ ಇದೆ. ಯೂಶಲಿ ನಾವು ಹಾಫ್ ಮಲ್ಟಿಪ್ಲೈಡ್ ಬೈ ಬೇಸ್ ಮಲ್ಟಿಪ್ಲೈಡ್ ಬೈ ಹೈಟ್ ಅಂತ ಬರಿತೀವಿ. ಈಕ್ವಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಬೇಸು ಸೈಡ್ ಆಗಿರುತ್ತೆ, ಹೈಟು √3/2 ಸೈಡ್ ಆಗಿರುತ್ತೆ. ಇದನ್ನ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಬೋದು. ಕೆಲವು ಕಡೆ ಇದನ್ನು √3/4 A² ಅಂತಲೂ ಬರೀತಾರೆ ಫಾರ್ಮುಲಾ. ಈ ಆ್ಯಂಗಲ್ ಈ ವ್ಯಾಲ್ಯೂಗಳಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೈಡ್ಗೆ ಮತ್ತು √3ಗೆ ನಿಮ್ಗೇನು ಸಿಗುತ್ತೆ, ಈ ಥರ ಆನ್ಸರ್ ಸಿಗುತ್ತೆ. ಈ ಫಾರ್ಮುಲಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಈ ಥರ ಆನ್ಸರ್ ಸಿಗುತ್ತೆ. ಒಂದ್ಸಲಿ ಆ ಥರ ಆನ್ಸರ್ ಸಿಕ್ಕ ಮೇಲೆ ನಮಗೆ ಏರಿಯಾ ಸಿಕ್ತು, ಯಾವುದ್ರದ್ದು ಟ್ರಯಾಂಗಲ್ ಏರಿಯಾ ಸಿಕ್ತು. ಬರ್ಕೊಳ್ಳೋದು, ಟ್ರಯಾಂಗಲ್ ಏರಿಯಾ 97.31 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಈಗ ಸೆಕ್ಟರ್ ಏರಿಯಾಯಿಂದ ಟ್ರಯಾಂಗಲ್ ಏರಿಯಾ ಕಳೆದ್ರೆ ನಮಗೆ ಸೆಗ್ಮೆಂಟ್ ಏರಿಯಾ ಸಿಗುತ್ತೆ. ಅಲ್ಲಿಗೆ ಮೈನರ್ ಸೆಗ್ಮೆಂಟ್ ಏರಿಯಾ ಸಿಕ್ತು. ಬಟ್ ನಮ್ಮ ಕ್ವೆಶನಲ್ಲಿ ಏನು ಕೇಳ್ಯಾರೆ, ಫೈಂಡ್ ದ ಏರಿಯಾಸ್ ಆಫ್ ಕರೆಸ್ಪಾಂಡಿಂಗ್ ಮೈನರ್ ಆ್ಯಂಡ್ ಮೇಜರ್ ಸೆಗ್ಮೆಂಟ್ ಅಂತ ಕೇಳ್ಯಾರ. ಸೊ ಮೈನರ್ ಸೆಗ್ಮೆಂಟ್ ಏರಿಯಾ ಸಿಕ್ತು, ಬಟ್ ಮೇಜರ್ ಸೆಗ್ಮೆಂಟ್ ಏರಿಯಾಗೆ ಇನ್ನೊಂದು ಫಾರ್ಮುಲಾ, ಸರ್ಕಲ್ ಏರಿಯಾ ಕಂಡುಹಿಡಿದು ಮೈನರ್ ಸೆಗ್ಮೆಂಟ್ ಏರಿಯಾ ಕಳೆದ್ರೆ ಮೇಜರ್ ಸೆಗ್ಮೆಂಟ್ ಏರಿಯಾ ಸಿಗುತ್ತೆ. ಏನು ಹಂಗಂದ್ರೆ, ಮೇಜರ್ ಸೆಗ್ಮೆಂಟ್ ಏರಿಯಾ ಅದರಿಂದ ಹೇಗೆ ಸರ್ಕಲ್ ಏರಿಯಾ, ಫುಲ್ ಸರ್ಕಲ್ ಏರಿಯಾ ಕಂಡುಹಿಡಿಯೋದು, ಆಮೇಲೆ ಸೆಗ್ಮೆಂಟ್ ಏರಿಯಾನ ಕಳೆಯೋದು, ಮೈನರ್ ಸೆಗ್ಮೆಂಟ್ ಏರಿಯಾ ಕಳೆಯೋದು. ಫುಲ್ಲು ಕಳೆದು ಮಾಡಿ ಫುಲ್ ಪತ್ತೆ ಮಾಡಿ ಈ ಪಾರ್ಟನ್ನು ಕಳೆದ್ರೆ ವೈಟ್ ಏರಿಯಾ ಸಿಗುತ್ತೆ. ಮೈನರ್ ಸೆಗ್ಮೆಂಟ್ ಏರಿಯಾ ಆಲ್ರೆಡಿ ಗೊತ್ತು, 20.44 ಅಂತ. ಸರ್ಕಲ್ ಏರಿಯಾ ಏನು, πr². ಸೊ ಪೈ ಬದಲು ಈ ವ್ಯಾಲ್ಯೂ, ಆರ್ ಬದಲು ಈ ವ್ಯಾಲ್ಯೂ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಸಿಗುತ್ತೆ. ಎರಡನ್ನು ಯೂಸ್ ಮಾಡಿಕೊಂಡು ಮೇಜರ್ ಸೆಗ್ಮೆಂಟ್ ಏರಿಯಾ ನಾವು ಈ ವ್ಯಾಲ್ಯೂ ಅಂತ ತೋರಿಸ್ಬೋದು. ಇದೆಷ್ಟು 6ನೇ ಕ್ವೆಶನ್ ಆಯಿತಾ. ಈಗ 7ನೇ ಕ್ವೆಶನ್ಗೆ ಹೋಗೋಣ. 7ನೇ ಕ್ವೆಶನಲ್ಲಿ ಏನು, ಅದೇ ಥರ ಕಾರ್ಡ್ ಇದೆ, ಆದರೆ ಈ ಸಲ ರೇಡಿಯಸ್ 12 ಸೆಂಟಿಮೀಟರ್ ಆಗಿದೆ, ಆ್ಯಂಗಲ್ ಸಬ್ಟೆಂಡ್ ಆಗೋದು 120 ಡಿಗ್ರಿ ಆಗಿದೆ. ಏರಿಯಾ ಕಂಡುಹಿಡಿಬೇಕು, ಯಾವುದ್ರದ್ದು, ಕರೆಸ್ಪಾಂಡಿಂಗ್ ಸೆಗ್ಮೆಂಟ್ ಅಂತಾರೆ. ಕರೆಸ್ಪಾಂಡಿಂಗ್ ಸೆಗ್ಮೆಂಟ್ ಅಂದರೆ ಮೈನರ್ ಸೆಗ್ಮೆಂಟ್. ಏನು ಕೊಡ್ಯಾರೆ, ಥರ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಎ ಬಿ, ಅದು 120 ಡಿಗ್ರಿ ಆ್ಯಂಗಲ್ ಸಬ್ಟೆಂಡ್ ಆಗ್ತಾ ಇದೆ, ರೇಡಿಯಸ್ಸು 12 ಸೆಂಟಿಮೀಟರ್. ಮೈನರ್ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಯೋಕ್ಕೆ ಏನು ಮಾಡಬೇಕು, ಫುಲ್ ಸೆಕ್ಟರ್ ಏರಿಯಾ ಮೈನರ್ ಸೆಕ್ಟರ್ ಏರಿಯಾ ಕಂಡುಹಿಡಿದು ಅದರಿಂದ ಟ್ರಯಾಂಗಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಟ್ರಯಾಂಗಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್, ಯಾಕಂದರೆ ಟ್ರಿಗ್ನೋಮೆಟ್ರಿ ಎಲ್ಲ ಯೂಸ್ ಮಾಡ್ತೇವೆ. ಈಗ ಮೈನರ್ ಸೆಕ್ಟರ್ ಏರಿಯಾ ಕಂಡುಹಿಡಿಯೋಣ. ಮೈನರ್ ಸೆಕ್ಟರ್ ಏರಿಯಾಗೇನು, ಈ ಥರ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾಲಿ ಥೀಟಾ ಬದಲು 120 ಸಬ್ಸ್ಟಿಟ್ಯೂಟ್ ಮಾಡೋದು, ಸಿಂಪ್ಲಿಫೈ ಮಾಡೋದು, ಈ ಆನ್ಸರ್ ಸಿಗುತ್ತೆ. ಸೊ ಪೈ ಬದಲು ಈ ವ್ಯಾಲ್ಯೂ ಹಾಕಿದ್ದೀವಿ, ಆರ್ ಬದಲು ಈ ವ್ಯಾಲ್ಯೂ ಹಾಕಿದ್ದೀವಿ. ಸೊ ಈ ಥರ ನಿಮ್ಗೆ ಆನ್ಸರ್ ಸಿಗುತ್ತೆ. ಬಟ್ ಇದು ಟ್ರಯಾಂಗಲ್ ಏರಿಯಾ ಅಲ್ಲ, ಇದು ಬರೀ ಸೆಕ್ಟರ್ ಏರಿಯಾ. ಟ್ರಯಾಂಗಲ್ ಏರಿಯಾ ಇನ್ನೂ ಕಂಡುಹಿಡಿಬೇಕು. ಒಂದು ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯಬೇಕಿದ್ರೆ ಏನು ಗೊತ್ತಿರಬೇಕು, ಬೇಸ್ ಮತ್ತು ಹೈಟ್ ಗೊತ್ತಿರಬೇಕು. ಟು ಫೈಂಡ್ ಅನ್ ಏರಿಯಾ ಆಫ್ ಎ ಟ್ರಯಾಂಗಲ್, ನೀಡ್ ಟು ಫೈಂಡ್ ದ ಬೇಸ್ ಆ್ಯಂಡ್ ದ ಹೈಟ್ ಆಫ್ ದ ಟ್ರಯಾಂಗಲ್. ಫಸ್ಟ್ ಬೇಸ್ ಕಂಡುಹಿಡಿಯೋಣ. ಸೊ ಇಲ್ಲೇನು ಮಾಡ್ಕೊಂಡಿದ್ದೀವಿ, ಈ ಟ್ರಯಾಂಗಲನ್ನು ದೊಡ್ಡದಾಗಿ ಬರ್ಕೊಂಡಿದ್ದೀವಿ.
ಈ ಟ್ರಯಾಂಗಲಲ್ಲಿ ಈ ಎರಡು ಸೈಡ್ 12 ಸೆಂಟಿಮೀಟರ್ ಅಂತ ಗೊತ್ತು. ಈ ಬೇಸ್ ಎ ಬಿ ಕಂಡುಹಿಡಿಯಬೇಕು. ಇದನ್ನು ಹಿಂದಿನ ಕ್ವೆಶ್ಚನ್ ಥರ ಸಾಲ್ವ್ ಮಾಡೋಣ. ಈ ಎ ಮತ್ತು ಬಿ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್, ಹೌದಾ? ಈ 12 ಸೆಂಟಿಮೀಟರ್ ಇದೆ, 12 ಸೆಂಟಿಮೀಟರ್ ಇದೆ, ಇವಕ್ಕೆ ಆಪೋಸಿಟ್ ಸೈಡ್. ಅದರ ಅರ್ಥ ಈ ಎರಡು ಸೈಡು 180 ಡಿಗ್ರಿ ಮೈನಸ್ ಓ, ಅದೇ ಬರ್ತಿರೋದಿಲ್ಲ. 180 ಡಿಗ್ರಿ ಮೈನಸ್ 120 ಡಿವೈಡೆಡ್ ಬೈ 2 ಈಕ್ವಲ್ಸ್ 30. ಯಾಕಂದರೆ ಇದು 30, ಇದು 30, ಇವೆರಡು ಸೇರಿಸಿ 60 ಪ್ಲಸ್ 120, ಇಲ್ಲಿದೆ ನೋಡಿ 120, 60 ಪ್ಲಸ್ 120 ಇಸ್ 180 ಡಿಗ್ರಿ. ಇವೆರಡು ಆ್ಯಂಗಲ್ 30 ಡಿಗ್ರಿ ಅಂತ ತೋರಿಸ್ಬೋದು. ಈಗ ಒಂದು ಪರ್ಪೆಂಡಿಕ್ಯುಲರ್ ಎಳೆಯೋಣ. ಎಲ್ಲಿಂದ? ಓ ಸಿ ಅನ್ನೋದು ಎ ಬಿಗೆ ಕಾರ್ಡ್ ಎಳೆಯೋಣ. ಸೊ ಈ ಥರ ಒಂದು ಪರ್ಪೆಂಡಿಕ್ಯುಲರ್ ಎಳೆಯೋದು. ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಎಳೆದಾಗ ಈ ಆ್ಯಂಗಲ್ 90 ಡಿಗ್ರಿನಾ? ಅದೇ ತಾನೇ ಪರ್ಪೆಂಡಿಕ್ಯುಲರ್ ಡೆಫಿನಿಷನ್. ಇವೆರಡು ಆ್ಯಂಗಲ್ ಏನು? 60 ಡಿಗ್ರಿ. ಯಾಕೆ? ಇವೆರಡು 30 ಅಂತ ಆಲ್ರೆಡಿ ತೋರಿಸಿದ್ದೀವಿ. ಸೊ ಇದು 90, 30, 60. ಸೊ 180 ಮೈನಸ್ 90 ಮೈನಸ್ 30 ಈಕ್ವಲ್ 60. ಸೊ ಅದೇ ಇಲ್ಲಿ ಬರ್ತಿರೋದು. ಎರಡು ಆ್ಯಂಗಲ್ಲು 60 ಡಿಗ್ರಿ. ಇವೆರಡು 60 ಡಿಗ್ರಿ ಆದರೆ ಈ ಸೈಡು ಸೇಮ್ ಇರಬೇಕು, ಯಾಕಂದರೆ ಇದು ಬೈಸೆಕ್ಟರ್. ಸೊ ಈ ಎ ಸಿ ಮತ್ತು ಸಿ ಬಿ ಸೇಮ್. ಸೊ ಈಗ ಈ ಟ್ರಯಾಂಗಲ್ ತೊಗೊಳ್ಳಿ, ಓ ಎ ಸಿ ಟ್ರಯಾಂಗಲ್ ತೊಗೊಳ್ಳಿ. ಇಲ್ಲಿ ನಾವು ಎ ಸಿ ವ್ಯಾಲ್ಯೂ ಕಂಡುಹಿಡಬೇಕು. ಈ ಎ ಸಿ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ನಾವು ಟ್ರಿಗ್ನೋಮೆಟ್ರಿ ಯೂಸ್ ಮಾಡಬೇಕಾಗತ್ತೆ. ಏನು ಯೂಸ್ ಮಾಡ್ತೀವಿ ಇಲ್ಲಿ ಕಾಸ್ ಯೂಸ್ ಮಾಡ್ತೀವಿ. ಕಾಸ್ ಯಾಕೆ ಯೂಸ್ ಮಾಡ್ತೀವಿ? cos 30 degree is equal to adjacent side AC divided by hypotenuse, which is OA. So ಅದು ಬರ್ತಿರೋದಿಲ್ಲ. adjacent side divided by hypotenuse. hypotenuse ನಮಗೆ ಗೊತ್ತು 12 ಅಂತ ಅಲ್ವಾ? 90 ಡಿಗ್ರಿ ಆಪೋಸಿಟ್ ಯಾವುದಿದೆ? 12. ಅದು ಬರ್ಕೊಂಡಿದ್ದೀವಿ. ಎ ಸಿ ಗೊತ್ತಿಲ್ಲ. cos 30 ಡಿಗ್ರಿ √3/2 ಇದು ಸ್ಟ್ಯಾಂಡರ್ಡ್ ಆ್ಯಂಗಲ್, ಕೀ ಆ್ಯಂಗಲ್, ಅದರದ್ದು ಕಾಸು √3/2 ಅಂತ ಗೊತ್ತು. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಎ ಸಿ 6√3 ಸೆಂಟಿಮೀಟರ್ ಅಂತ ಸಿಗುತ್ತೆ. ಬಟ್ ಎ ಸಿ ಬರೀ ಅರ್ಧ. ನಮಗೆ ಬೇಕಾಗಿರೋದು ಎ ಬಿ ಏನು? ಡಬಲ್ ಎ ಸಿದು. ಅದಕ್ಕೆ ಬರೆದಿದ್ದೀವಿ ಬೇಸ್ ಆಫ್ ಎ ಟ್ರಯಾಂಗಲ್ ಈಕ್ವಲ್ 6√3 ಮಲ್ಟಿಪ್ಲೈಡ್ ಬೈ 2 ವಿಚ್ ಇಸ್ 12√3 ಅಂತ ಬರೆದಿದ್ದೀವಿ. ಅದರ ಅರ್ಥ ಬೇಸ್ ಇರೋದು 12√3 ಅಂತ ಆಯಿತು. ಏನು ಮಾಡಿದ್ವಿ ಇಲ್ಲಿ? ಕಾಸ್ ಯೂಸ್ ಮಾಡಿಕೊಂಡು ಕಾಸ್ ಆಫ್ 30 ಡಿಗ್ರಿ, ಈ ಆ್ಯಂಗಲ್ ಕಾಸ್ ಆಫ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಹೈಪಾಟೆನಸ್. ಅಡ್ಜಸೆಂಟ್ ಸೈಡ್ ಈಸ್ ಎ ಸಿ, ಹೈಪಾಟೆನಸ್ ಇಸ್ 12. It becomes AC divided by 12. We know that cos 30 degree is √3/2. Because cos 30 degree is √3/2 and AC by 12 is equal to √3/2, if you solve, you get AC equals 6√3. And AC is half of the base AB. So AB equals 6√3 multiplied by 2, which is 12√3. ಈ ಪಾರ್ಟ್ ನೀವು ಒಂದ್ಸಲಿ ವರ್ಕೌಟ್ ಮಾಡಿ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿಗೆ ಬೇಸ್ ಸಿಕ್ತು. ಹೈಟ್ ಏನು ಮಾಡೋದು? ಹೈಟು ಅದೇ ಥರ ಈ ಸಲ ಸೈನ್ ಯೂಸ್ ಮಾಡೋಣ. ಹೋಸಲಿ ನಾವು ಕಾಸ್ ಯೂಸ್ ಮಾಡಿದ್ವಿ, ಈ ಸಲ ಸೈನ್ ಯೂಸ್ ಮಾಡೋಣ. ಯಾಕಂದರೆ ಸೈನ್ 30 ಈಸ್ ಆಪೋಸಿಟ್ ಸೈಡೇ ನಮಗೆ ಇಲ್ಲಿ ಹೈಟ್. ಸೊ ಸೈನ್ 30 ಈಸ್ ಆಪೋಸಿಟ್ ಸೈಡ್ ಬೈ ಹೈಪಾಟಿನಸ್. ಆಪೋಸಿಟ್ ಸೈಡ್ ಇಲ್ಲಿ ಓ ಸಿ, ಹೈಪಾಟಿನಸ್ ಇಲ್ಲಿ ಓ ಎ. ಹೈಪಾಟಿನಸ್ 12 ಅಂತ ಆಲ್ರೆಡಿ ಗೊತ್ತು, ಇಲ್ಲಿ ಬರೆದಿದ್ದೀವಿ ಓ ಸಿ ಬೈ 12 ಅಂತ. ಸೈನ್ 30 ವ್ಯಾಲ್ಯೂ 1/2. ಇದು ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಕೀ ವ್ಯಾಲ್ಯೂಸ್ ಚೆನ್ನಾಗಿ ಕಲಿತಾಗ ನಿಮಗೆ ಬಾಯ್ಪಾಠ ಆಗುತ್ತೆ. ಸೈನ್ 30 ಇಸ್ 1/2. ಈ ಥರ ಓ ಸಿನ ಕಂಡುಹಿಡಿಬೇಕಿದ್ರೆ ಏನು ಮಾಡಬೇಕು? ಈ ಈಕ್ವೇಷನ್ ಸಾಲ್ವ್ ಮಾಡಬೇಕು. ಈಕ್ವೇಷನ್ ಸಾಲ್ವ್ ಮಾಡಿದಾಗ ನಿಮಗೆ ಈ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಅಲ್ಲಿಗೆ ಹೈಟ್ ಸಿಕ್ತು, ಓ ಸಿ ಸಿಕ್ತು. ಸೊ ಅದನ್ನು ಬರ್ಕೊಳ್ಳೋದು. ಈ ಟ್ರಯಾಂಗಲ್ ನೋಡಿ, ಹೈಟ್ ಗೊತ್ತು, ಬೇಸ್ ಗೊತ್ತು, ಏರಿಯಾ ಕಂಡುಹಿಡಿಬೋದು. ಏರಿಯಾ ಕಂಡುಹಿಡಿಯೋದು ಹೇಗೆ? ಫಾರ್ಮುಲಾ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ಈ ಆನ್ಸರ್ ಸಿಗುತ್ತೆ. ಏನು ಮಾಡಿದ್ದೀವಿ? ಹಾಫ್ ಬೇಸ್ ಮಲ್ಟಿಪ್ಲೈಡ್ ಬೈ ಹೈಟ್
ಬೇಸ್ ವ್ಯಾಲ್ಯೂ ಬರ್ಕೊಂಡ್ವಿ, ಹೈಟ್ ವ್ಯಾಲ್ಯೂ ಬರ್ಕೊಂಡ್ವಿ, ಸಾಲ್ವ್ ಮಾಡಿದ್ವಿ, ಆನ್ಸರ್ ಬಂತು. ಸೊ ಅಲ್ಲಿಗೆ ಟ್ರಯಾಂಗಲ್ ಏರಿಯಾ ಸಿಕ್ತು. ಟ್ರಯಾಂಗಲ್ ಏರಿಯಾ ಸಿಕ್ತು, ಮುಂಚೆನೇ ಸೆಕ್ಟರ್ ಏರಿಯಾ ಕಂಡುಹಿಡ್ತಿದ್ವಿ. ಮುಂಚೆನೇ ನಾವು ಈ ಸೆಕ್ಟರ್ ಏರಿಯಾ ಕಂಡುಹಿಡಿದಿದ್ದೀವಿ, ಈಗ ಟ್ರಯಾಂಗಲ್ ಏರಿಯಾನು ಕಂಡುಹಿಡಿದ್ವಿ. ಎರಡು ಏರಿಯಾ ಗೊತ್ತಾದಮೇಲೆ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಯೋದು ಏನು? ಸುಮ್ಮನೆ ಫಾರ್ಮುಲಲ್ಲಿ ಹಾಕೋದು, ಸಬ್ಸ್ಟಿಟ್ಯೂಟ್ ಮಾಡೋದು, ಆನ್ಸರ್ ತೆಗೆಯೋದು. ಸೊ ಇಲ್ಲಿ ಏನು ಆನ್ಸರು? 82.44 ಅಂತ. ಸೊ ಈ ಥರ ಏರಿಯಾ ಆಫ್ ದ ಸೆಗ್ಮೆಂಟನ್ನು ಕಂಡುಹಿಡಿಬೇಕು. ಕೆಲವು ಸಲ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಬೇಕಾಗತ್ತೆ, ಕೆಲವು ಸಲ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ. ಇದೊಂಥರ ಮಲ್ಟಿ ಚಾಪ್ಟರ್ ಪ್ರಾಬ್ಲಮ್ಸ್. ಟ್ರಿಗ್ನೋಮೆಟ್ರಿ, ಟ್ರಯಾಂಗಲ್ ಮತ್ತು ಸರ್ಕಲ್ ಮೂರೂ ಸೇರಿ ಯೂಸ್ ಮಾಡುವಂಥ ಪ್ರಾಬ್ಲಮ್ಸ್. ಮುಂದಿನ ವೀಡಿಯೋಗಳಲ್ಲಿ ಬೇರೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ವಿದಾಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.